ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದಾಗಿ ಹಾಜರಾಗಿ ತಮ್ಮ ವಾದ ಮಂಡಿಸಿರುವುದು ಭಾರತೀಯ ರಾಜಕೀಯ ಮತ್ತು ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಅಪರೂಪದ ವಿದ್ಯಮಾನವಾಗಿದೆ. ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ 40 ನಿಮಿಷಗಳ ಕಾಲ ನಡೆಸಿದ ಕಾನೂನು ಹೋರಾಟ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಮತದಾರರ ಪಟ್ಟಿಯಲ್ಲಿನ ದೋಷಗಳಿಗೆ ಸಂಬಂಧಿಸಿದ ಪ್ರಕರಣದ ಹಿನ್ನೆಲೆಯಲ್ಲಿ, ಅಂದರೆ ಎಸ್ಐಆರ್ಗೆ ಸಂಬಂಧಪಟ್ಟ ವಿಚಾರದಲ್ಲಿ. ಎಸ್ಐಆರ್ನಿಂದಾಗಿ ಬಂಗಾಳದ ಸಾವಿರಾರು ಜನರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಅಥವಾ ನೋಟಿಸ್ ನೀಡಲಾಗಿದೆ ಅನ್ನೋದು ಅವರ ಪ್ರಮುಖ ದೂರಾಗಿತ್ತು. ಮಮತಾ ಅವರು ಸ್ವತಃ ವಕೀಲರಾಗಿದ್ದರೂ ಇಲ್ಲಿ ವಕೀಲರಾಗಿ ಅಲ್ಲದೆ ಪಾರ್ಟಿ ಇನ್ ಪರ್ಸನ್, ಅಂದರೆ ಸಾಮಾನ್ಯ ನಾಗರಿಕರಾಗಿ ನ್ಯಾಯಾಲಯದ ಅನುಮತಿ ಪಡೆದು ಹಾಜರಾಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದ್ದೇನು? ತಮ್ಮ ಎಂದಿನ ಬಿಳಿ ಸೀರೆಯ ಮೇಲೆ ಕಪ್ಪು ಶಾಲು ಹಾಕಿಕೊಂಡಿದ್ದ ಮಮತಾ ಸಾಮಾನ್ಯ ನಾಗರಿಕರಂತೆ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಹಾಗೆಯೇ ನ್ಯಾಯಮೂರ್ತಿಗಳಾದ ಜೋಯ್ಮಾಲಾ ಬಾಗ್ಚಿ ಮತ್ತು ವಿಎಂ ಪಾಂಚೋಲಿ ಅವರನ್ನ ಒಳಗೊಂಡ ಪೀಠದ ಎದುರು 2 ಗಂಟೆಗಳಿಗೂ ಹೆಚ್ಚು ಕಾಲ ತನ್ನ ಸರದಿಗಾಗಿ ಕಾದ್ರು. ನ್ಯಾಯಾಲಯದ ಒಳಗೆ ಸುಮಾರು 250ಕ್ಕೂ ಹೆಚ್ಚು ಜನ ಕಿಕ್ಕಿರಿದು ತುಂಬಿದ್ರು. ಸಿಜೆಐ ಅವರ ಪೀಠದ ಮುಂದೆ ಮಮತಾ ಬ್ಯಾನರ್ಜಿ ಅವರು ಕೈ ಮುಗಿದು, ಮೈ ಲಾರ್ಡ್, ನನ್ನ ಮಾತನ್ನ ಕೇಳಿ, ನೀವು ಕೇಳಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗತ್ತೆ ಅಂತ ಭಾವನಾತ್ಮಕವಾಗಿ ವಿನಂತಿಸಿದ್ರು. ನಾನು ಆ ರಾಜ್ಯಕ್ಕೆ ಸೇರಿದವಳು ಅಂತ ಮಮತಾ ಬ್ಯಾನರ್ಜಿ ಮಾತು ಆರಂಭಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಜೆಐ ಸೂರ್ಯಕಾಂತ್ ಅವರು, ಯಾವುದೇ ಸಂದೇಹವಿಲ್ಲ ಮೇಡಮ್ ಅಂತ ಹೇಳಿದ್ರು. ನಿಮ್ಮ ದಯೆಯಿಂದಾಗಿ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ನ್ಯಾಯಮೂರ್ತಿ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ಪಾಂಚೋಲಿಜಿ ಅವರಿಗೂ ನನ್ನ ವಿನಮ್ರ ನಮನಗಳು ಅಂತ ಬ್ಯಾನರ್ಜಿ ಪ್ರತಿಕ್ರಿಯಿಸಿದ್ರು. ತಮ್ಮ ವಾದ ಮಂಡಿಸಿದ ಮಮತಾ ಬ್ಯಾನರ್ಜಿ, ಸಮಸ್ಯೆ ಏನಂದ್ರೆ ನಮ್ಮ ವಕೀಲರು ಯಾವಾಗ್ಲೂ ನಮ್ಮ ಪ್ರಕರಣವನ್ನ ಮೊದಲಿಂದಲೂ ಹೋರಾಡ್ತಿದ್ದಾರೆ. ಆದರೆ ಎಲ್ಲವೂ ಮುಗಿದ ನಂತರ ನಮಗೆ ನ್ಯಾಯ ಸಿಗ್ತಿಲ್ಲ. ನ್ಯಾಯ ಬಾಗಿಲಿನ ಹಿಂದೆ ಉಳಿಯುತ್ತೆ. ನಮಗೆ ಎಲ್ಲಿಯೂ ನ್ಯಾಯ ಸಿಗ್ತಿಲ್ಲ. ನಾನು ಚುನಾವಣಾ ಆಯೋಗಕ್ಕೆ ಎಲ್ಲ ವಿವರಗಳನ್ನು ಒಳಗೊಂಡಂತೆ 6 ಪತ್ರಗಳನ್ನು ಬರೆದಿದ್ದೇನೆ. ಆದರೆ ಯಾವುದೇ ಉತ್ತರ ಇಲ್ಲ ಸರ್. ನಾನು ಬಂಧಿತ ಕಾರ್ಮಿಕಳಂತೆ ಇದ್ದೇನೆ. ಬಹುಶಃ ಅದಕ್ಕೆ ಹಣ ನೀಡಬೇಕಾಗಬಹುದು. ನಾನು ತುಂಬಾ ಸಣ್ಣ ವ್ಯಕ್ತಿ. ನಾನು ಸಾಮಾನ್ಯ ಕುಟುಂಬದಿಂದ ಬಂದವಳು. ಆದರೆ ನಾನು ನನ್ನ ಪಕ್ಷಕ್ಕಾಗಿ ಹೋರಾಡ್ತಿಲ್ಲ ಅಂತ ಹೇಳಿದ್ರು. ಈ ಹಂತದಲ್ಲಿ ಸಿಜೆಐ ಸೂರ್ಯಕಾಂತ್ ಅವರು ಮೇಡಮ್ ಬ್ಯಾನರ್ಜಿ ಅಂತ ಮಧ್ಯ ಪ್ರವೇಶಿಸಿದ್ರು. ಪಶ್ಚಿಮ ಬಂಗಾಳ ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯುತ್ತಮ ಕಾನೂನು ತಂಡ ರಾಜ್ಯದ ಪರವಾಗಿ ವಾದಿಸುತ್ತಿದೆ ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ರು. ಆದರೂ ನ್ಯಾಯಾಲಯವು ಬ್ಯಾನರ್ಜಿ ಅವರಿಗೆ ವಾದ ಮುಂದುವರಿಸಲು ಅವಕಾಶ ನೀಡಿತು. ರಾಜ್ಯದಲ್ಲಿ ಎದುರಾಗ್ತಿರುವ ಕಾರ್ಯವಿಧಾನ ಸಂಬಂಧಿತ ತೊಂದರೆಗಳನ್ನು ಒಪ್ಪಿಕೊಂಡ ಪೀಠ ಎಲ್ಲರೂ ಪರಿಹಾರ ಕಂಡುಕೊಳ್ಳುವ ದಿಸೆಯಲ್ಲಿ ಯೋಚಿಸಬೇಕು ಅಂತ ಸೂಚಿಸಿತು. ಪ್ರತಿಯೊಂದು ಸಮಸ್ಯೆಗೆ ತನ್ನದೇ ಆದ ಪರಿಹಾರವಿದೆ. ಯಾವುದೇ ಮುಗ್ಧ ನಾಗರಿಕರನ್ನ ಬಿಡಲಾಗುವುದಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವ ದಿಸೆಯಲ್ಲಿ ನಾವು ಪರಿಹಾರ ಕಂಡುಕೊಳ್ಳಬೇಕು ಅಂತ ಸಿಜೆಐ ಹೇಳಿದ್ರು. ತನಗೆ ವಾದ ಮಂಡಿಸಲು 5 ನಿಮಿಷಗಳ ಕಾಲಾವಕಾಶ ಕೊಡುವಂತೆ ಮಮತಾ ಬ್ಯಾನರ್ಜಿ ವಿನಂತಿಸಿದ್ರು. ಸಿಜೆಐ ಅವರು ಮಮತಾ ಅವರಿಗೆ 15 ನಿಮಿಷಗಳ ಕಾಲಾವಕಾಶ ಕೊಟ್ಟರು. ಬಂಗಾಳಿ ಹೆಸರುಗಳ ಉಚ್ಚಾರಣೆ ಮತ್ತು ಇಂಗ್ಲಿಷ್ನಲ್ಲಿ ಅವುಗಳನ್ನು ಬರೆಯುವಾಗ ಆಗುವ ವ್ಯತ್ಯಾಸಗಳನ್ನೇ ಕಾರಣವಾಗಿಸಿ, ಉದಾಹರಣೆಗೆ ಖಾನ್ ಎಂಬ ಹೆಸರನ್ನ ಬರೆಯುವಾಗ ಆಗುವ ಬದಲಾವಣೆಗಳನ್ನ ನೋಡಿ ಜನರ ಗುರುತನ್ನ ಪ್ರಶ್ನೆ ಮಾಡ್ತಿರೋದು ತಪ್ಪು ಅಂತ ಮಮತಾ ವಾದಿಸಿದ್ರು. ಇದೇ ಪ್ರಕ್ರಿಯೆ ಅಸ್ಸಾಂನಲ್ಲಿ ಯಾಕೆ ನಡೀತಿಲ್ಲ? ಬಂಗಾಳವನ್ನೇ ಯಾಕೆ ಗುರಿಯಾಗಿಸಲಾಗ್ತಿದೆ ಅಂತ ಮಮತಾ ಪ್ರಶ್ನಿಸಿದ್ರು. ಸಿಜೆಐ ಅವರು ಈ ಪ್ರಕರಣದ ಗಂಭೀರತೆಯನ್ನ ಒಪ್ತಾ ಕೇವಲ ಹೆಸರಿನ ಉಚ್ಚಾರಣೆಯ ದೋಷಗಳಿಗಾಗಿ ಯಾರ ಅರ್ಜಿಯನ್ನೂ ತಿರಸ್ಕರಿಸಬಾರದು ಅಂತ ಸೂಚಿಸಿದ್ರು ಮತ್ತು ಮುಂದಿನ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ರು. ಮಮತಾ ಬ್ಯಾನರ್ಜಿ ಅವರ ಈ ನಡೆ ಕೇವಲ ಕಾನೂನು ಹೋರಾಟವಾಗಿ ಉಳಿದಿಲ್ಲ. ಇದರ ಹಿಂದೆ ಪ್ರಬಲ ರಾಜಕೀಯ ಸಂದೇಶವಿದೆ. ಬಂಗಾಳಕ್ಕೆ ಹೋದಾಗ ನಿಮ್ಮ ಹಕ್ಕುಗಳಿಗಾಗಿ ನಾನು ಸುಪ್ರೀಂ ಕೋರ್ಟಿನವರೆಗೂ ಹೋಗಿ ಹೋರಾಡಿದ್ದೇನೆ, ನಿಮ್ಮ ಪರವಾಗಿ ವಾದ ಮಂಡಿಸಿದ್ದೇನೆ ಅಂತ ಹೇಳ್ಕೊಳ್ಳೋಕೆ ಅವರಿಗೆ ಇದು ದೊಡ್ಡ ವೇದಿಕೆಯಾಗಿದೆ. ಈ ಹಿಂದೆ ಇಡಿ ದಾಳಿಗಳ ಸಂದರ್ಭದಲ್ಲೂ ಅವರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಈಗ ನ್ಯಾಯಾಲಯದ ಒಳಗೆ ಹೋರಾಡುವ ಮೂಲಕ ತಮ್ಮ ಫೈಟರ್ ಇಮೇಜ್ ಅನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದ್ದಾರೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಂತಹ ಘಟಾನುಘಟಿಗಳ ಮುಂದೆ ಸ್ವತಃ ನಿಂತು ವಾದಿಸುವ ಮೂಲಕ ತಾನು ಕೇಂದ್ರ ಸರ್ಕಾರಕ್ಕೆ ಅಥವಾ ಚುನಾವಣಾ ಆಯೋಗಕ್ಕೆ ಹೆದರೋದಿಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಈ ನಡೆ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದೆ. ಮುಖ್ಯಮಂತ್ರಿಯೊಬ್ಬರು ತನ್ನ ರಾಜ್ಯದ ಸಾಮಾನ್ಯ ಜನರ ಸಮಸ್ಯೆಗಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ವತಃ ವಾದ ಮಾಡೋದು ನ್ಯಾಯಾಂಗದ ಮೇಲಿರುವ ಅವರ ನಂಬಿಕೆಯನ್ನ ತೋರಿಸುತ್ತೆ. ಆದರೆ ಇದು ನ್ಯಾಯಾಲಯದ ಸಮಯದ ಮೇಲೆ ಪ್ರಭಾವ ಬೀರಬಹುದು ಎಂಬ ಚರ್ಚೆನೂ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.